ಬಾಸ್, ನಮ್ ಜೀಪ್ ಟೈಯರ್ ಒಡೆದು ಹೋಯ್ತು ಮತ್ತೆ ದಬಾಕೊಂಡ್ಬಿಡ್ತು. ಇಲ್ಲಿ ಏನ್ ನಡೀತಾ ಇದೆ? ನೀವೆಲ್ರು ಸೂಪರ್ ಮಾರ್ಕೆಟ್ ಇಂದ ಖಾಲಿ ಕೈಯಲ್ಲಿ ಯಾಕೆ ಬರ್ತಾ ಇದ್ದೀರಾ? ಒಬ್ರದ್ದು ಮೋಟರ್ ಸೈಕಲ್, ಒಬ್ರದ್ದು ಜೀಪ್ ಹಾಳಾಯ್ತು. ನಿಮ್ಗೆಲ್ಲ ಇಷ್ಟೊಂದು ಟ್ರೈನಿಂಗ್ ಕೊಟ್ಟಿದ್ದೀನಿ, ಏನಕ್ಕೂ ಪ್ರಯೋಜನ ಇಲ್ಲ. ನಿಮ್ಗೇನು ಗೊತ್ತು, ಆ ಮಗುವಿನ ಮುಂದೆ ನಮ್ ಎಲ್ಲ ಟ್ರೈನಿಂಗು ಶೂನ್ಯ ಅಂತ. ಗೊತ್ತಾಗ್ತಿಲ್ಲ ಆ ಮಾರ್ಕೆಟ್ ಅಲ್ಲಿ ಏನ್ ವ್ಯತ್ಯಾಸ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ವ್ಯತ್ಯಾಸ ಆಗತ್ತೆ. ಇದು ನನ್ನ ಮರ್ಯಾದೆಯ ಪ್ರಶ್ನೆ. ಬಾಸ್, ಆ ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅವನು ಚಾಲಕಿ ಮಾತ್ರ ಅಲ್ಲ, ಒಳ್ಳೆ ಫೈಟರ್ ಕೂಡ ಹೌದು. ನಮ್ಮ ಮೋಟರ್ ಸೈಕಲ್ ಸ್ಕಿಡ್ಡು ಆಗ್ಲಿಲ್ಲ, ಮತ್ತೆ ಯಾವ ಜಿಪ್ಪು ಕೂಡ ಉಲ್ಟಾ. ಆ ಸೂಪರ್ ಮಾರ್ಕೆಟ್ ಆ ಶಿವನ ಅಂಕಲ್ದು. ಆ ಮಾರ್ಕೆಟ್ ಅಲ್ಲಿ ನಾವು ಕಳ್ತನ ಮಾಡಕ್ ಹೋದಾಗ ಶಿವ ನಮ್ಮನ್ನ ಹೊಡೆದು ಬಿಟ್ಟ. ಏನು? ಹಾಗಾದ್ರೆ ನೀವ್ ಯಾಕೆ ನನಗೆ ಹೇಳಲಿಲ್ಲ? ಒಂದು ಮಗು ನನ್ನನ್ನ ಹೆದರಿಸೋದಕ್ ಸಾಧ್ಯ ಇಲ್ಲ. ಜನಗಳಿಗೇನಾದ್ರೂ ಗೊತ್ತಾದ್ರೆ ಒಂದು ಮಗುವಿಂದ ರೋಮಿಯೋ ಡೇಂಜರ್ ಊರ್ ಬಿಟ್ಟು ಓಡ್ ಹೋದ ಅಂತ ನನ್ನ ಹವಾ ಕಡಿಮೆ ಆಗತ್ತೆ. ಜನಗಳು ನನ್ನ ನೋಡಿ ನಗ್ತಾರೆ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಮೊದಲು ಆ ಮಗುನ ದಾರಿಯಿಂದ ದೂರ ಮಾಡಬೇಕು. ಆಮೇಲೆ ಆ ಸೂಪರ್ ಮಾರ್ಕೆಟ್ನ ಲೂಟಿ ಮಾಡಿ ನಮ್ಮ ಹೆಸರನ್ನ ಕಾಪಾಡ್ಕೋಬೇಕು. ಆಗ ಮಗುಗೆ ಗೊತ್ತಾಗತ್ತೆ, ನೋಡೋದಕ್ಕೆ ನಾನು ಕ್ಯೂಟ್ ಆಗಿದ್ದೀನಿ, ಆದ್ರೆ ನಾನು ಸಿಕ್ಕಾಪಟ್ಟೆ ಡೇಂಜರ್. ಶಿವ, ನೀನು ಆ ರೋಮಿಯೋ ಡೇಂಜರ್ಗೆ ಹೇಗೆ ಪಾಠ ಕಲಿಸಿದ್ಯಾ ಅಂದ್ರೆ ಅವರು ಮತ್ತೆ ಯಾವತ್ತೂ ಈ ಕಡೆ ಬರೋದೇ ಇಲ್ಲ. ರೋಮಿಯೋ ಡೇಂಜರ್ ಅಂತ ನನ್ನ ಹೆಸರು. ನೋಡೋದಕ್ಕೆ ನಾನು ಕ್ಯೂಟ್ ಆಗಿದ್ದೀನಿ, ಆದ್ರೆ ನಾನು ಸಿಕ್ಕಾಪಟ್ಟೆ ಡೇಂಜರ್. ಓ, ಈ ಮಗುವಿಂದಾನೇ ನೀವು ವೀನಸ್ ಸೂಪರ್ ಮಾರ್ಕೆಟ್ವರೆಗೂ ತಲುಪೋದಕ್ಕಾಗ್ಲೇ ಇಲ್ಲ. ಈಗೇನ್ ಮಾಡ್ತೀಯ ಮಗು? ಈ ಬಲೆ ಮೆಟಲ್ದು. ನೀವೆಲ್ರೂ ಸೇರ್ಕೊಂಡು ಅದನ್ನ ಕಟ್ ಮಾಡೋದಕ್ಕೂ ಆಗೋದಿಲ್ಲ, ಮತ್ತೆ ಬೆಂಕಿ ಹಚ್ಚಕ್ಕೂ ಆಗಲ್ಲ. ನಿನ್ನ ನಾನು ಆಮೇಲೆ ನೋಡ್ಕೋತೀನಿ. See you soon. Happy hanging. ನಾವಿವಾಗ ಸಿಗಾಕೊಂಡ್ಬಿಟ್ಟಿದೀವಿ. ಇವಾಗ ನಮ್ ಜೀವನ ಪೂರ್ತಿ ಇಲ್ಲೇ ಇರ್ಬೇಕಾಗುತ್ತಾ? ನಾನೇನಾದ್ರೂ ಯೋಚಿಸ್ತೀನಿ. ರೋಮಿಯೋ ಡೇಂಜರ್, ಇನ್ನು ನಿನ್ನ ಈ ಸೂಪರ್ ಮಾರ್ಕೆಟು ಇರೋದಿಲ್ಲ, ಇದ್ರಲ್ಲಿರೋ ವಸ್ತುಗಳು ಕೂಡ. ಈಗ ಎಲ್ಲರಿಗೂ ಗೊತ್ತಾಗತ್ತೆ ರೋಮಿಯೋ ಡೇಂಜರ್ ನೋಡೋದಕ್ಕಷ್ಟೇ ಕ್ಯೂಟ್ ಆಗಿದ್ದಾನೆ, ಆದ್ರೆ ತುಂಬಾ ಡೇಂಜರು ಅಂತ. ಈ ರೀತಿ ಮಾಡಬೇಡ, ನನ್ನ ಮಾರ್ಕೆಟ್ನ ನೀನು ಹಾಳು ಮಾಡಬೇಡ. ಓ ಶಿವ, ಎಲ್ಲಿದ್ಯಾ ನೀನು? ಬೇಗ ಬಾ, ಇವರೆಲ್ಲ ನನ್ನ ಮಾರ್ಕೆಟ್ನ ಹಾಳು ಮಾಡ್ಬಿಡ್ತಾರೆ. ನಾನು ಈಗಲೇ ಬರ್ತೀನಿ ಅಂಕಲ್.
ಮಿಸ್ಟರ್ ಭಟ್ಟಾಚಾರ್ಯ, ಈಗ ನಾನು ಈ ಬುಲ್ಡೋಸರ್ನಿಂದ ಇಡೀ ಸೂಪರ್ ಮಾರ್ಕೆಟ್ನನ್ನೇ ಹಾಳು ಮಾಡಿಬಿಡ್ತೀನಿ. ಎಲ್ಲಿದ್ದಾನೆ ಆ ನಿನ್ನ ಶಿವ? ಬೇಡ ಪ್ಲೀಸ್, ಯಾರಾದ್ರೂ ನನ್ಗೆ ಸಹಾಯ ಮಾಡಿ ಪ್ಲೀಸ್. ಅಯ್ಯೋ, ಆ ರೀತಿ ಮಾಡ್ಬೇಡಪ್ಪ. ನಿನಗೇನ್ ಬೇಕೋ ಅದನ್ನೆಲ್ಲ ತಗೊಂಡು ಹೋಗು. ಸೂಪರ್ ಮಾರ್ಕೆಟ್ ನ ಮಾತ್ರ ಏನು ಮಾಡ್ಬೇಡ. ಇನ್ನು ಕೈ ಮುಗಿ, ಇನ್ನು ಬೇಡ್ಕೊ ನನ್ನನ್ನ. ಈಗ ಈ ಸೂಪರ್ ಮಾರ್ಕೆಟ್ ನೆಲ ಕಚ್ಚೋದಂತೂ ಖಂಡಿತ. ಅಂಕಲ್, ಈಗಲೂ ಟೈಮ್ ಇದೆ, ವಾಪಸ್ ಹೋಗಿ. ಏ ಮಗು, ನೀನ್ ಇಲ್ಲಿಗೆ ಹೇಗ್ ಬಂದೆ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಬಾಸ್ ಬಾಸ್, ನಾವು ಓಡ್ ಹೋಗೋಣ. ನಮಗೆ ಜಗಳ ಗಿಗಳೆಲ್ಲ ಬೇಕಾಗಿಲ್ಲ. ಏನಂತೀರಾ ನೀವು? ಸುಮ್ನೆ ಇರೋ, ಮತ್ತೆ ಫೈಟ್ ಮಾಡು. ಒಂದು ಮಗುವಿಂದ ನಾವು ಸೋಲನ್ನು ಒಪ್ಕೋಬಾರ್ದು. ಏನಂಕಲ್, ಈಗ ಮುಂದಿನ ಪ್ಲಾನ್ ಏನು? ಯಾವ ಪ್ಲಾನು? ನಾನು ಎಲ್ಲ ಪ್ಲಾನು ಹಾಳು ಮಾಡ್ಬಿಟ್ಟೆ. ನೀನು ಒಬ್ಬ ನಾನು ಎಲ್ಲ ಜನರನ್ನು ಹೊಡೆದು ನನ್ನ ಪ್ಲಾನ್ ಹಾಳು ಮಾಡಿದೆ. ನನ್ನ ಎಲ್ಲ ಹೆಸರು, ನನ್ನ ಹವಾ ಎಲ್ಲನೂ ಹಾಳು ಮಾಡಿಬಿಟ್ಟೆ. ನಾನು ಈ ಊರ್ನ ಬಿಟ್ಟು ಹೊರಟೋಗ್ತೇನೆ. ಯಾವ ಊರ್ಗೆ ಹೋಗಕ್ಕೆ ಪ್ಲಾನ್ ಹಾಕಿದ್ದೀರಾ ಅಂಕಲ್? ವೇದಾಸ್ ಊರ್ಗೆ. ಅಲ್ಲಿ ತುಂಬಾ ಜನ ದುಡ್ಡಿರೋರಿದಾರಂತೆ. ಅದು ನಮ್ಮ ಊರು, ಅಲ್ಲಿ ನಾನಿರ್ತೀನಿ. ನಾನು ಎಲ್ಲೂ ಹೋಗೋದಿಲ್ಲ. ನಾನು ನೇರವಾಗಿ ಜೈಲಿಗೆ ಹೋಗ್ತೀನಿ. ಹಲೋ ಪೊಲೀಸ್, ಪ್ಲೀಸ್ ವೀನ ಸೂಪರ್ ಮಾರ್ಕೆಟ್ಗೆ ಬಂದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ. ನೋಡಿ ಅಂಕಲ್, ಇನ್ಮೇಲೆ ಯಾರಿಗೂ ನೀವು ತೊಂದರೆ ಕೊಡೋ ಹಾಗಿಲ್ಲ. ಇಲ್ಲ 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 ಇಲ್ಲ, ಖಂಡಿತವಾಗಿಯೂ ಇಲ್ಲ, ಕನಸಲ್ಲೂ ಇಲ್ಲ. ಹಾಗೆ ನೀನು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದ್ಯಾ, ಆದ್ರೆ ಸಿಕ್ಕಾಪಟ್ಟೆ ಡೇಂಜರ್.